ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ಸಮಸ್ತ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಮೊದಲಿಗೆ ನನ್ನ ವೀಕ್ಷಕರಲ್ಲಿ ಒಂದು ಮನವಿ. ಸಾಕಷ್ಟು ಜನ ಕರೆಗಳನ್ನು ಮಾಡಿ ಅನೇಕ ರೀತಿಯ ತಂತ್ರವಿಧಾನಗಳನ್ನ ತಿಳಿಸಿಕೊಡಿ ಎಂದು ಮೇಲ್ಗಳಲ್ಲಿ ಮತ್ತು ಕರೆ ಮಾಡಿ ಕೇಳುತ್ತಿದ್ದೀರಿ. ಸಮಯದ ಅಭಾವ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತಂತ್ರವಿಧಾನಗಳನ್ನು ಮಾಡಿ ತೋರಿಸಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಬಿಡುವಿನ ವೇಳೆಯಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಸಂಬಂಧಿಸಿದಂತಹ ಪರಿಹಾರ ಮಾರ್ಗದ ತಂತ್ರವಿಧಾನಗಳ ವಿಡಿಯೋಗಳನ್ನು ಖಂಡಿತವಾಗಿಯೂ ನಾವು ಮಾಡಲು ಪ್ರಯತ್ನ ಮಾಡುತ್ತೇವೆ. ಸಾಕಷ್ಟು ದಿನಗಳಿಂದ ಯಾವುದೇ ಒಂದು ತಂತ್ರವನ್ನು ತೋರಿಸಲು ಸಾಧ್ಯವಾಗಿಲ್ಲ, ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ತಂತ್ರವಿಧಾನಗಳನ್ನು ನಿಮಗೆ ತೋರಿಸಿಕೊಡುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಇಂದಿನ ವಿಚಾರ ಎಂದರೆ, ನನ್ನ ವೀಕ್ಷಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡ್ತಕ್ಕಂಥದ್ದು ಅದು ಯಾವ ವಿಚಾರವಾಗಿ ಅಂದರೆ, ದಂಪತಿಗಳಲ್ಲಿ ಹಾಗೆ ಕುಟುಂಬ ಸದಸ್ಯರಲ್ಲಿ ಅಥವಾ ನಾವು ಇಷ್ಟಪಟ್ಟಂತಹ ವ್ಯಕ್ತಿ ಅಂದರೆ ಪ್ರೇಮಿಗಳು, ದಂಪತಿಗಳು, ಕುಟುಂಬ ಸದಸ್ಯರು ಹಾಗೆ ಪ್ರೇಮಿಗಳು, ದಾಂಪತ್ಯ ಜೀವನದಲ್ಲಿ ಪತಿ ಅಥವಾ ಪತ್ನಿ ಒಬ್ಬರಿಂದ ಒಬ್ಬರು ದೂರವಾದಾಗ, ಕುಟುಂಬ ಸದಸ್ಯರಲ್ಲಿ ಯಾರಾದರೂ ನಮ್ಮಿಂದ ದೂರವಾದಾಗ, ಅನೇಕ ದಿನಗಳಿಂದ ಪ್ರೀತಿಸಿದಂತಹ ವ್ಯಕ್ತಿ ಈಗ ನಮ್ಮಿಂದ ದೂರ ಹೋಗಿದ್ದಲ್ಲಿ ಅಥವಾ ದೂರ ಹೋಗಲು ಬಯಸಿದ್ದಲ್ಲಿ, ನಾವು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ಜೀವನ ಪರ್ಯಂತ ಶಾಶ್ವತವಾಗಿ ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳುವಂತಹ ಒಂದು ಕ್ರಿಯೆ ಇದೆಯಲ್ಲ, ಇದನ್ನೇ ನಾವು ವಶೀಕರಣ ಎಂದು ಕರೆಯುತ್ತೇವೆ. ಕರ್ಣ ಎಂದರೆ ಮಾಡಿಕೊಳ್ಳುವಂಥದ್ದು, ವಶ ಅಂದರೆ ನಮ್ಮ ಕೈವಶ ಮಾಡಿಕೊಳ್ಳುವಂಥದ್ದು. ಅಷ್ಟೇ ಬಿಟ್ಟರೆ ವಶೀಕರಣ ಎಂಬುದು ಯಾವುದೇ ಒಂದು ಕೆಟ್ಟ ಅಭಿಪ್ರಾಯ. ಸಾಕಷ್ಟು ಜನಗಳಲ್ಲಿ ಈ ಪದವನ್ನು ಕೇಳಿದರೆ ಒಂದು ತಪ್ಪು ಅಭಿಪ್ರಾಯವಿದೆ. ನಮ್ಮ ಕೆಲವೊಂದು ಒಳ್ಳೆಯ ಉದ್ದೇಶಗಳಿಗಾಗಿ ನಾವು ಈ ತಂತ್ರವನ್ನು ಉಪಯೋಗಿಸೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾವುದೇ ಒಂದು ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಅದು ನಮ್ಮ ಕೈವಶ ಮಾಡಿಕೊಳ್ಳಲು ಈ ರೀತಿಯ ಒಂದು ತಂತ್ರವಿಧಾನಗಳನ್ನು ಪ್ರಯತ್ನ ಮಾಡಬಹುದು. ಇಂದಿನ ಈ ಒಂದು ತಂತ್ರವಿಧಾನ ಏನಿದೆ ಅಥವಾ ಈ ಒಂದು ಉಪಾಯ, ಶುಕ್ರವಾರ, ಭಾನುವಾರ ಅಥವಾ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಂದು ಸಂಜೆ 6:30 ನಂತರ ಮಧ್ಯರಾತ್ರಿ 12 ಗಂಟೆಯ ಒಳಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ. ನೀವು ಯಾವುದೇ ದಿನಗಳಂದು ಪ್ರಯತ್ನ ಮಾಡಿ, ಶುಕ್ರವಾರ ಆಗಿರಬಹುದು, ಭಾನುವಾರವಾಗಿರಬಹುದು, ಹುಣ್ಣಿಮೆ ದಿನಗಳಲ್ಲೂ ಅಥವಾ ಅಮಾವಾಸ್ಯೆ ದಿನಗಳಂದು ಸೂರ್ಯಾಸ್ತವಾದ ನಂತರ 6:30 ಸಂಜೆ 6:30 ನಂತರ ಮಧ್ಯರಾತ್ರಿ 12 ಗಂಟೆಯ ಮಧ್ಯಕಾಲದಲ್ಲಿ ಯಾವ ಸಮಯದಲ್ಲಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಈ ಒಂದು ಉಪಾಯವನ್ನು ಯಾರಾದರೂ ಸಹ ಪ್ರಯತ್ನ ಮಾಡಬಹುದು. ಸ್ತ್ರೀಯರೂ ಪ್ರಯತ್ನಿಸಬಹುದು, ಪುರುಷರೂ ಪ್ರಯತ್ನಿಸಬಹುದು. ಯಾವುದೇ ಖರ್ಚಿಲ್ಲದೆ ತಾವು ಸ್ವತಃ ತಮ್ಮ ಕೈಗಳಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ವೀಕ್ಷಕರೇ, ನಾನು ಅನೇಕ ಬಾರಿ ನನ್ನ ಪ್ರತಿಯೊಂದು ತಂತ್ರವಿಧಾನಗಳ ವಿಡಿಯೋಗಳಲ್ಲಿ ನಿಮ್ಮಲ್ಲಿ ಮಾಡಿರತಕ್ಕಂತಹ ಮನವಿ, ಈ ವಶೀಕರಣ ತಂತ್ರಗಳನ್ನು ದಯಮಾಡಿ ಯಾವುದೇ ತಪ್ಪು ಉದ್ದೇಶಗಳಿಗಾಗಿ ಬಳಸಿಕೊಳ್ಳಬಾರ್ದು. ದುರಾಲೋಚನೆಯನ್ನು ಮನದಲ್ಲಿಟ್ಟುಕೊಂಡು ಈ ರೀತಿ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮಗಿದರಿಂದ ಯಾವುದೇ ರೀತಿಯ ಲಾಭ ಇರೋದಿಲ್ಲ. ನಿಮ್ಮ ಉದ್ದೇಶ ಸರಿಯಿದ್ದು, ನಿಮ್ಮ ಕುಟುಂಬ ಸದಸ್ಯರಿರಬಹುದು, ನಿಮ್ಮ ರಕ್ತ ಸಂಬಂಧಿಗಳು, ನಿಮ್ಮ ಪತಿ ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಪ್ರೇಮಿ ನಿಮ್ಮ ಮಾತಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಸಂದರ್ಭಗಳಲ್ಲಿ, ಅಥವಾ ಅನೇಕ ದಿನಗಳಿಂದ ನಿಮ್ಮೊಂದಿಗಿದ್ದಂತಹ ನಿಮ್ಮ ಪ್ರೇಮಿ ಈಗ ನಿಮ್ಮನ್ನು ಅವಾಯ್ಡ್ ಮಾಡಲು ಪ್ರಯತ್ನ ಮಾಡ್ತಿದ್ದಲ್ಲಿ, ದಂಪತಿಗಳಲ್ಲಿ ಪತಿ ಅಥವಾ ಪತ್ನಿ ಹೊಂದಾಣಿಕೆ ಇಲ್ಲದಿದ್ದಾಗ, ಅಥವಾ ಪತಿಯಿಂದ ಪತ್ನಿ, ಪತ್ನಿಯಿಂದ ಪತಿ ಒಬ್ಬರಿಂದೊಬ್ಬರು ದೂರವಾದಾಗ ಈ ರೀತಿಯ ತಂತ್ರವಿಧಾನಗಳನ್ನು ಮಾಡಿ ಆ ವ್ಯಕ್ತಿಯನ್ನು ಮರಳಿ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಬರಮಾಡಿಕೊಳ್ಳುವಂತಹ ಉಪಾಯ.
ನಿಮಗೆ ಅರ್ಥವಾಗಿದೆ ಎಂದು ಭಾವಿಸಿದ್ದೇನೆ. ಯಾರ್ಯಾರು ಈ ಒಂದು ಪ್ರಕ್ರಿಯೆಯನ್ನು ಪ್ರಯತ್ನ ಮಾಡಬಹುದೆಂಬುದು. ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ಮೊದಲಿಗೆ ನಿಮ್ಮ ಇಷ್ಟ ದೇವತೆ ಅಥವಾ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ತಂತ್ರದ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಇಂದಿನ ಈ ಒಂದು ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಯಂತ್ರ ರಚನೆ ಮಾಡತಕ್ಕಂಥದ್ದನ್ನು ಈಗ ತೋರಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನ ಮಾಡಿ. ಅನೇಕರು ಸಮಯದ ಅಭಾವ ಇರೋದರಿಂದ ನಾನು ಹೇಳಿರ್ತಕ್ಕಂತಹ ಸಮಯವನ್ನು ಹೊರತುಪಡಿಸಿ ಅವರಿಗೆ ಸಮಯ ಸಿಕ್ಕಾಗ ಅಥವಾ ಅವರ ಒಂದು ಬಿಡುವಿನ ವೇಳೆಯಲ್ಲಿ ತಂತ್ರವಿಧಾನಗಳನ್ನು ಪ್ರಯತ್ನ ಮಾಡಲು ಅನೇಕರು ಕರೆ ಮಾಡ್ತಾರೆ. ತಂತ್ರವಿಧಾನಗಳನ್ನು ಪ್ರಯತ್ನ ಮಾಡುವಾಗ ಅವುಗಳಿಗೆ ಸಂಬಂಧಿಸಿದಂತಹ ಕೆಲವು ವಿಧಿವಿಧಾನಗಳನ್ನು ನಾವು ಅನುಸರಿಸಬೇಕು. ಯಾವುದೇ ಕಾರಣಕ್ಕೂ ಅವುಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮಗೆ ಅನುಕೂಲವಾದಂತಹ ಸಮಯದಲ್ಲಿ ಪ್ರಯತ್ನ ಮಾಡಬಾರ್ದು. ಮೊದಲೇ ಹೇಳಿದ್ದೇನಲ್ಲ, ಸಂಜೆ 6:30 ನಂತರ ಈ ಒಂದು ಯಂತ್ರವನ್ನು ರಚನೆ ಮಾಡಬೇಕು. ಅನೇಕರು ಕೇಳ್ತಾರೆ, ಗುರುಗಳೇ ಯಂತ್ರವನ್ನು ಮೊದಲೇ ರಚನೆ ಮಾಡಿಟ್ಟುಕೊಳ್ಳಬಹುದಾ? ಆ ರೀತಿ ಇಲ್ಲ. ಸಂಜೆ 6:30 ನಂತರವೇ ತಾವು ಈ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗ್ತದೆ. ಹಾಗೆ ಯಂತ್ರವನ್ನು ರಚನೆ ಮಾಡುವಾಗ ಗಮನವಿಟ್ಟು ನೋಡಿ. ಹಾಗೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ಸಾಧ್ಯವಾದಷ್ಟು ತಾವು ಒಬ್ಬರೇ ಇರಲು ಪ್ರಯತ್ನ ಮಾಡಿ. ಈ ರೀತಿ ಯಂತ್ರ ರಚನೆ ಮಾಡುವಾಗ ಅಥವಾ ತಂತ್ರವಿಧಾನವನ್ನು ಪ್ರಯತ್ನ ಮಾಡುವಾಗ ಯಾರೂ ನಮ್ಮನ್ನು ಗಮನಿಸಬಾರ್ದು. ಹಾಗೆ ಈ ರೀತಿಯ ಒಂದು ಉಪಾಯವನ್ನು ನಾನು ಪ್ರಯತ್ನ ಮಾಡುತ್ತಿದ್ದೇನೆ ಎಂಬುದನ್ನು ಯಾರೊಂದಿಗೂ ಸಹ ಈ ಒಂದು ವಿಚಾರವನ್ನು ಹೇಳಿಕೊಳ್ಬಾರ್ದು. ಈಗ ನಾವು 2 ಚೌಕಾಕಾರವನ್ನು ಒಂದರ ಒಳಗೊಂದು ರಚಿಸಿದ್ದೇವೆ. 4 ಮೂಲೆಯಲ್ಲೂ ಈ ರೀತಿ ಒಂದು ಗೆರೆಗಳಿಂದ ಸೇರಿಸಿದ್ದೇವೆ. ಇದಾದ ನಂತರ ಇದರ ಮಧ್ಯಭಾಗದಲ್ಲಿ 2 ಮನೆಗಳನ್ನು ಬರೆದುಕೊಳ್ಬೇಕು. ಈ ರೀತಿ ತಂತ್ರ ಉಪಾಯಗಳು ಫಲ ಕೊಡುವುದು ಸ್ವಲ್ಪ ತಡವಾಗಬಹುದು. ಆದರೆ ಒಮ್ಮೆ ನೀವು ಇದರಿಂದ ಫಲ ಪಡೆದರೆ ಅದರ ಒಂದು ಫಲಿತಾಂಶ ಜೀವನ ಪರ್ಯಂತ ನಿಮಗೆ ಶಾಶ್ವತವಾಗಿ ನಿಲ್ಲುತ್ತದೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಪ್ರಯತ್ನಿಸಿದರೆ ಪ್ರತಿಯೊಂದೂ ಸಾಧ್ಯ. ನಾವು ಏನನ್ನಾದರೂ ಸಾಧನೆ ಮಾಡಬೇಕಾದ್ರೆ ಮೊದಲು ನಮ್ಮ ಪ್ರಯತ್ನವಿರಬೇಕು. ಅನೇಕರು ತಂತ್ರವಿಧಾನವನ್ನು ಪ್ರಯತ್ನಿಸೇ ಇರುವುದಿಲ್ಲ. ಮೊದಲಿಗೆ ಅವರಿಗಿರ್ತಕ್ಕಂತಹ ಸಂದೇಹಗಳನ್ನು ತಿಳಿದುಕೊಳ್ಳಲು ನೇರವಾಗಿ ನಮಗೆ ಕರೆ ಮಾಡ್ತಾರೆ. ನಾನು ಸಾಕಷ್ಟು ತಂತ್ರವಿಧಾನಗಳು ಬಹಳ ಸರಳ ಪದ್ಧತಿಯಲ್ಲಿ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಪ್ರಯತ್ನ ಮಾಡ್ತಕ್ಕಂತಹ ತಂತ್ರವಿಧಾನಗಳನ್ನು ತೋರಿಸ್ತೇನೆ. ನೀವು ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ. ಅರ್ಥವಾಯ್ತಲ್ವೇ? ಈಗ ನಾವು ಯಂತ್ರ ರಚನೆ ಮಾಡಿದ್ದೇವೆ. ಇದರಲ್ಲಿ ಕೆಲವೊಂದು ಬೀಜಾಕ್ಷರಗಳು ಹಾಗೆ ಕೆಲವೊಂದು ದೈವಿಕ ಸಂಖ್ಯೆಗಳನ್ನು ಬರೆಯಬೇಕಾಗುತ್ತದೆ. ಮೊದಲಿಗೆ ಯಂತ್ರದ 4 ಬದಿಯಲ್ಲಿ ಕ್ಲೀಂ ಎಂಬ ಬೀಜಾಕ್ಷರವನ್ನು ಬರೆದುಕೊಳ್ಬೇಕು. ಯಂತ್ರದ 4 ಬದಿಯಲ್ಲೂ ಕ್ಲೀಂ ಎಂಬ ಬೀಜಾಕ್ಷರವನ್ನು ಬರೀಬೇಕು. ಈ ರೀತಿ. ಇನ್ನು ಅನೇಕರು ಗುರುಗಳೇ ವಿಡಿಯೋ ತುಂಬ ಲೆಂತಿ ಆಗಿದೆ, ಅಂದರೆ ಉದ್ದವಾಗಿ ಮಾಡ್ತೀರಾ, ತುಂಬ ಶಾರ್ಟಾಗಿ ಹೇಳಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ಒಂದೇ ರೀತಿ ಇರೋದಿಲ್ಲ. ನಿಮಗೆ ಸಂಪೂರ್ಣವಾಗಿ ತಂತ್ರವಿಧಾನದ ಅದರ ಒಂದು ಎಲ್ಲ ವಿಧಿವಿಧಾನಗಳೆಲ್ಲವೂ ಅರ್ಥವಾಗಲಿ ಎಂಬ ಉದ್ದೇಶದಿಂದ ಸ್ವಲ್ಪ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಾನು ವಿಡಿಯೋವನ್ನು ಮಾಡ್ತೇನೆ. ಸಾಧ್ಯವಾದಷ್ಟು ತಾಳ್ಮೆಯಿಂದ ನೋಡಿ ಅರ್ಥ ಮಾಡಿಕೊಳ್ಳಿ. 4 ಬದಿಯಲ್ಲಿ ನಾವು ಈಗ ಕ್ಲೀಂ ಎಂಬ ಬೀಜಾಕ್ಷರವನ್ನು ಬರೆದಿದ್ದೇವೆ. ಹಾಗೆ ಈ ಮೇಲಿನ ಸಾಲಿನಲ್ಲಿ ಓಂ ನಮೋ ವಶ್ಯಂಕರೀ ನಮಃ, ವಶ್ಯಂಕರೀ ನಮಃ. ಹಾಗೆ ಈ ಕೆಳಬದಿಯ ಸಾಲಿನಲ್ಲಿ ಓಂ ನಮೋ ಕಾಳಿಕಾಯೇ ನಮಃ. ಕೊನೆಯ ಸಾಲಿನಲ್ಲಿ ನಾವಿಲ್ಲಿ ಓಂ ನಮೋ ಕಾಳಿಕಾಯೇ ನಮಃ. ಈಗ ಎಡಬದಿಯಲ್ಲಿ, ಯಂತ್ರದ ಎಡಬದಿಯಲ್ಲಿ ಇಲ್ಲಿ ಅರ್ಥ ಮಾಡಿಕೊಳ್ಳಿ, ಮಮ ಮತ್ತು ಕೆಳಭಾಗದಲ್ಲಿ ಅಮುಖಂ ಎಂದು ಬರೆದಿದ್ದೇನೆ.
ಮಮ ಎಂದರೆ ಏನು, ಅಮುಖಂ ಎಂದರೆ ಏನು ಎಂಬುದನ್ನು ನಾನು ಮುಂದೆ ನಿಮಗೆ ವಿವರಿಸುತ್ತೇನೆ. ಈ ಸ್ಥಳದಲ್ಲಿಯೂ ಸಹ ಮಮ ಮತ್ತು ಅಮುಖಂ ಎಂದು ಬರೆಯಬೇಕು. ಇದಾದ ನಂತರ ಈಗ ಕೆಲವೊಂದು ದೈವಿಕ ಸಂಖ್ಯೆಗಳನ್ನು ಬರೆಯಬೇಕು. ಆ ಸಂಖ್ಯೆಗಳು ಯಾವುದು ಎಂದರೆ 77, 18, 16 ಮತ್ತು 55. ಹಾಗೆ ಈ ಕೆಳಬದಿಯಲ್ಲಿ 19, 22, 11 ಮತ್ತು 71 ಎಂಬ ಸಂಖ್ಯೆಯನ್ನು ಬರೆಯಬೇಕು. ಇದಾದ ನಂತರ ಈ ಮಧ್ಯಭಾಗದಲ್ಲಿ ಮತ್ತೆ ಮಮ, ಹಾಗೆ ಇದರಲ್ಲೊಂದು ಪ್ಲಸ್ ಚಿಹ್ನೆಯನ್ನು ಬರೀಬೇಕು. ಇಲ್ಲಿ ಅಮುಖಂ. ಈಗ ನಿಮಗೆ ಯಂತ್ರ ರಚನೆ ಸಂಪೂರ್ಣವಾಗಿ ಬರೆದಿದ್ದೇನೆ. ನೀವು ಈ ಯಂತ್ರ ರಚನೆಯನ್ನು ಮಾಡುವಾಗ ಮಮ ಎಂಬುದು ಇಲ್ಲಿ 3 ಸ್ಥಳದಲ್ಲಿದೆ, ಎಡಬದಿಯಲ್ಲಿ, ಬಲಬದಿಯಲ್ಲಿ ಮತ್ತು ಯಂತ್ರದ ಮಧ್ಯಬದಿಯಲ್ಲಿ. ಮಮ ಎಂದ ಈ ಸ್ಥಳದಲ್ಲಿ ಮಮ ಎಂಬ ಪದದ ಬದಲಿಗೆ ಈ ಸ್ಥಳದಲ್ಲಿ ಮತ್ತು ಈ ಸ್ಥಳದಲ್ಲಿ, ಈ 3 ಸ್ಥಳದಲ್ಲಿಯೂ ಸಹ ನಿಮ್ಮ ಹೆಸರನ್ನು ಬರೆಯಬೇಕಾಗಿರ್ತದೆ. ಮಮ ಎಂಬಂತಹ ಸ್ಥಳದಲ್ಲಿ ನಿಮ್ಮ ಹೆಸರು ಬರೆಯಬೇಕು. ಮತ್ತು ಇಲ್ಲಿ ಅಮುಖಂ ಎಂಬುದು 3 ಸ್ಥಳದಲ್ಲಿ ಬರೆದಿದ್ದೇನೆ. ಈ 3 ಸ್ಥಳದಲ್ಲಿಯೂ ಸಹ ಈ ಒಂದು ಉಪಾಯವನ್ನು ನೀವು ಯಾವ ವ್ಯಕ್ತಿಯ ಮೇಲಾದರೆ ಪ್ರಯತ್ನ ಮಾಡ್ತಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಅಮುಖಂ ಎಂಬ ಸ್ಥಳದಲ್ಲಿ ಅಮುಖಂ ಎಂಬ ಪದದ ಬದಲಿಗೆ ವ್ಯಕ್ತಿಯ ಹೆಸರನ್ನು ಬರೀಬೇಕು. ಅರ್ಥವಾಗಿದೆ ಅಲ್ವೇ? ಈಗ ಈ ಯಂತ್ರವನ್ನು ತಾವು ಭೋಜಪತ್ರೆಯ ಮೇಲೆ ಬರೆಯಬೇಕಾಗಿರ್ತದೆ. ನಾನೀಗ ಬಿಳಿ ಹಾಳೆಯನ್ನು ಬಳಸಿದ್ದಲ್ಲಿ ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕಾಗಿ ಮಾತ್ರ. ಯಂತ್ರ ರಚನೆ ತಾವು ಈ ರೀತಿ ಒಂದು ಭೋಜಪತ್ರೆಯನ್ನು ತೆಗೆದುಕೊಳ್ಬೇಕು. ಸುಮಾರು ಇಲ್ಲಿ 4 ಅಂಗುಲ, ಇಲ್ಲಿ 5 ಅಂಗುಲ ಇರತಕ್ಕಂತಹ ಒಂದು ಭೋಜಪತ್ರೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ನಾನೀಗಾಗಲೇ ಇಲ್ಲಿ ನಿಮಗೆ ಬಿಳಿ ಹಾಳೆಯ ಮೇಲೆ ಬರೆದಿರ್ತಕ್ಕಂತಹ ಯಂತ್ರವನ್ನೇ ಈ ಭೋಜಪತ್ರೆಯಲ್ಲಿ ರಚನೆ ಮಾಡಿಕೊಂಡಿದ್ದೇನೆ. ತಾವು ಬಿಳಿ ಹಾಳೆಯ ಮೇಲೆ ಬರೆಯೋ ಅಗತ್ಯ ಇಲ್ಲ. ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ನಾನಿಲ್ಲಿ ಯಂತ್ರ ರಚನೆಯನ್ನು ಬಿಳಿಯ ಹಾಳೆಯ ಮೇಲೆ ಬರೆದು ತೋರಿಸಿದ್ದೇನೆ. ಭೋಜಪತ್ರೆಯನ್ನು ತೆಗೆದುಕೊಳ್ಳಿ, ಕೆಂಪು ಬಣ್ಣದ ಒಂದು ಪೆನ್ನನ್ನು ಬಳಸಿ ಅಥವಾ ಒಂದು ಮಾರ್ಕರ್ ಬಳಸಿ, ಕೆಂಪು ಬಣ್ಣದ ಒಂದು ಮಾರ್ಕರ್ ಸಹಾಯದಿಂದ ನೀವು ಭೋಜಪತ್ರೆಯ ಮೇಲೆ ಈ ಒಂದು ಯಂತ್ರವನ್ನು ರಚನೆ ಮಾಡಬೇಕು. ಬಹಳ ಸರಳವಾಗಿರ್ತದೆ. ಹಾಗೆ ನಾವು ಬರೆದಿರ್ತಕ್ಕಂತಹ ಈ ಒಂದು ಯಂತ್ರವನ್ನು ನಾವು ಈಗ 4 ಭಾಗವಾಗಿ ಫೋಲ್ಡ್ ಮಾಡಬೇಕು. ಭಾಳ ಸುಲಭವಾಗಿರ್ತಕ್ಕಂಥದ್ದು, ಸರಳ ಪದ್ಧತಿಯಲ್ಲಿದೆ. ಈ ರೀತಿ 4 ಭಾಗವಾಗಿ ಫೋಲ್ಡ್ ಮಾಡಬೇಕು. ಇದನ್ನು ಬಲಗೈಯಲ್ಲಿ ಹಿಡಿದು, ನಾನು ಆಗಲೇ ಹೇಳಿದ್ದೇನೆ, ನಿಮ್ಮ ಕುಲದೇವತೆ ಅಥವಾ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿ ಈ ಯಂತ್ರದಲ್ಲಿ ಬರೆದಿರ್ತಕ್ಕಂತಹ ವ್ಯಕ್ತಿಯು ಯಾರ ಹೆಸರಾದರೆ ಈ ಒಂದು ಯಂತ್ರದಲ್ಲಿ ನಾವು ರಚನೆ ಮಾಡಿರ್ತೇವೆ ಆ ವ್ಯಕ್ತಿಯು ಸದಾ ನನ್ನ ಅಭಿಪ್ರಾಯಗಳಿಗೆ, ನನ್ನ ಬಯಕೆಗಳಿಗೆ, ನನ್ನ ಆಲೋಚನೆಗಳಿಗೆ ಇವರು ಹೊಂದಿಕೊಂಡು ಹೋಗಬೇಕು. ದಂಪತಿಗಳಾಗಿರಬಹುದು, ಪ್ರೇಮಿಗಳಾಗಿರಬಹುದು, ಸ್ನೇಹಿತರಾಗಿರಬಹುದು, ಅಥವಾ ನೀವು ಯಾವುದೇ ಉದ್ಯೋಗದಲ್ಲಿದ್ದರೆ ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಿರಬಹುದು, ನಿಮ್ಮ ಮೇಲಾಧಿಕಾರಿ ಇರಬಹುದು. ಅವರು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳೋದಕ್ಕೆ ಯಾವ ವ್ಯಕ್ತಿಗಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ಬೋದು. ಇಷ್ಟದೇವತೆಯನ್ನು ಮನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಗುರುಗಳೇ, ನಾವು ಯಂತ್ರದಲ್ಲೇ ಬರೆದಿರ್ತಕ್ಕಂತಹ ವ್ಯಕ್ತಿಯ ಹೆಸರು, ಈ ರೀತಿಯ ಹೆಸರು ಅನೇಕ ಜನಗಳಿಗಿರ್ತದೆ ಎಂಬ ಸಂದೇಹ ಬರಬಹುದು. ಈಗ ನಾವು ಈ ಯಂತ್ರವನ್ನು ಕೈಯಲ್ಲಿ ಹಿಡಿದು ನಾವು ಯಾವ ವ್ಯಕ್ತಿಯ ಹೆಸರನ್ನಾದರೆ ಈ ಯಂತ್ರದಲ್ಲಿ ಬರೆದಿದ್ದೇವೋ ಆ ವ್ಯಕ್ತಿಯನ್ನು ಮನದಲ್ಲಿ ನೆನೆದು, ಆ ವ್ಯಕ್ತಿಯ ಮುಖಚಹರೆಯನ್ನು ಮನದಲ್ಲಿ ನೆನೆದು, ಇಂತಹ ವ್ಯಕ್ತಿಯು ನನಗೆ ಶಾಶ್ವತವಾಗಿ ನನ್ನ ಆಲೋಚನೆಗಳಿಗೆ ಸರಿಯಾಗಿ ಹೊಂದಿಕೊಂಡು ನನ್ನ ಬಯಕೆಗಳಿಗೆ ನಾನೇನು ಆಲೋಚನೆ ಮಾಡ್ತೇನೆ ಎದುರು ವ್ಯಕ್ತಿಯು ಅದೇ ಆಲೋಚನೆಯಲ್ಲಿ ಇರಬೇಕು. ಈ ರೀತಿ ಒಂದು ಪ್ರಾರ್ಥನೆ ಅಥವಾ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಯಾವುದೇ ಮಂತ್ರ ಜಪಿಸುವ ಅಗತ್ಯವೇ ಇಲ್ಲ. ಹೆಸರನ್ನು, ಯಾವ ವ್ಯಕ್ತಿ ಹೆಸರನ್ನು ಯಂತ್ರದಲ್ಲಿ ಬರೆದಿದ್ದೀರಿ ಆ ವ್ಯಕ್ತಿಯನ್ನು ಮನದಲ್ಲಿ ನೆನೆದು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಇಂಥ ವ್ಯಕ್ತಿ ನನಗೆ ಸದಾಕಾಲ ಎಲ್ಲ ಕಾರ್ಯಗಳಲ್ಲೂ ನನಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕು. ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿರಬಹುದು. ದಂಪತಿಗಳು ಮುಖ್ಯವಾಗಿ
ಅನೇಕ ಅಕ್ಕ ತಂಗಂದಿರು ನನಗೆ ಕರೆ ಮಾಡಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ದಾಂಪತ್ಯ ಜೀವನ ಸರಿ ಇಲ್ಲ, ಪತಿ ಹೊಂದಿಕೊಳ್ಳುತ್ತಿಲ್ಲ, ಮಕ್ಕಳ ಮಾತು ಕೇಳ್ತಿಲ್ಲ, ಕುಟುಂಬ ಸದಸ್ಯರಿಗೆ ಒಬ್ಬೊಬ್ಬರಿಗೆ ಒಂದೊಂದು ದಾರಿಯಾಗಿರ್ತದೆ. ಇಂತಹ ಸಮಸ್ಯೆಗಳಿರ್ತಕ್ಕಂಥವರು ಪ್ರತಿಯೊಬ್ಬರಿಗೂ ಒಂದೊಂದು ಬಾರಿ, ಮನೆಯಲ್ಲಿ 2-3 ಇದ್ದಾರೆ, ಒಂದೇ ಬಾರಿ ಮಾಡಬಹುದಾ ಅಂದರೆ ಇಲ್ಲ. ಈ ತಂತ್ರದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರವೇ ಅವಕಾಶ. ನೀವು ನಂತರ ಬೇಕಾದರೆ ಮುಂದಿನ ವಾರದಲ್ಲಿ ಇನ್ನೊಬ್ಬ ವ್ಯಕ್ತಿ ಪರವಾಗಿ ಸಹ ಇದನ್ನು ಮಾಡಬಹುದು. ಈಗ ನಾವು ವ್ಯಕ್ತಿಯನ್ನು ಮನದಲ್ಲಿ ನಡೆದು ಆ ವ್ಯಕ್ತಿ ನನಗೆ ಸದಾಕಾಲ ನನಗೆ ಫೇವರಾಗಿ ನಡ್ಕೊಳ್ಬೇಕು, ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದ ನಂತರ ಈ ಒಂದು ಯಂತ್ರವನ್ನು ಸಂಕಲ್ಪವಾದ ನಂತರ ನೀವು ಇರ್ತಕ್ಕಂತಹ ಸ್ಥಳದಿಂದ ಅಂದರೆ ನಿಮ್ಮ ಒಂದು ಮನೆಯ ಹೊರಭಾಗಕ್ಕೆ ಹೋಗಿ 3 ರಸ್ತೆಗಳು ಸೇರ್ತಕ್ಕಂತಹ ಸ್ಥಳದಲ್ಲಿ ಒಂದು ಚಿಕ್ಕ ಗುಂಡಿಯನ್ನು ಅಗಿಬೇಕು. ಒಂದು 3 ಅಂಗಲ 4 ಅಂಗಲ ಒಂದು 2 ಅಂಗಲ ಡೀಪ್ ಇರ್ತಕ್ಕಂಥದ್ದು. ನಮಗೆ ಇದನ್ನು ಹೂತಿಡಲು ಎಷ್ಟು ಸಾಧ್ಯವಾಗುತ್ತೋ ಅಂತಹ ಒಂದು ಚಿಕ್ಕ ಗುಂಡಿಯನ್ನು ಅಗಿಬೇಕು. ಎಲ್ಲಿ? 3 ರಸ್ತೆಗಳು ಸೇರುವಂತಹ ಸ್ಥಳದಲ್ಲಿ. ಅನೇಕರು ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಕೇಳ್ತಾರೆ, ಗುರುಗಳೇ 3 ರಸ್ತೆಗಳು ಸೇರ್ತಕ್ಕಂತಹ ರಸ್ತೆಯಲ್ಲಿ ಗುಂಡಿ ಅಗೆಯಲು ಸಾಧ್ಯ ಇಲ್ಲ. ನೋಡಿ, ರಸ್ತೆಯ ಮಧ್ಯಭಾಗದಲ್ಲಿ ಅಗಿಲಿಕ್ಕೆ ಅವಕಾಶ ಇಲ್ಲ ಅಂದರೆ ರಸ್ತೆಯ 3 ಬದಿಗಳು ಸೇರ್ತಕ್ಕಂಥ ರಸ್ತೆಯಲ್ಲಿ ಅದರ ಪಕ್ಕದಲ್ಲಾದರೂ ಸರಿ, ಅಂದರೆ ಸೈಡಲ್ಲಿ ಒಂದು ಚಿಕ್ಕ ಗುಂಡಿಯನ್ನು ಅಗಿರಿ. ಆ ಗುಂಡಿಯಲ್ಲಿ ಅಗಿದ ತಕ್ಷಣ ಅದರಲ್ಲಿ ನಿಮ್ಮ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪು ಹಾಕಬೇಕು. ಮೊದಲು ಗುಂಡಿ ತೋಡಿರ್ತೀರಿ, ಆ ಗುಂಡಿಯಲ್ಲಿ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪು ಹಾಕಬೇಕು. ಕಲ್ಲುಪ್ಪು ಹಾಕಿದ ನಂತರ ಈ ಯಂತ್ರವನ್ನು ನಾವು ಆ ಕಲ್ಲುಪ್ಪಿನ ಮೇಲೆ ಇರಿಸಬೇಕು. ಇರಿಸಿ ನೋಡಿ, ಎಲ್ಲರ ಮನೆಯಲ್ಲೂ ಸುಲಭವಾಗಿ ಸಿಗತಕ್ಕಂತಹ ವಸ್ತು ಈ ರೀತಿ ಅರಿಶಿನ ಕೊಂಬು 2 ತಗೊಳ್ಳಿ. 2 ಅರಿಶಿನ ಕೊಂಬು ತೆಗೆದುಕೊಂಡು ಈ ರೀತಿ ನಾವೀಗ ಯಂತ್ರದ ಮೇಲೆ ಇರಿಸಬೇಕು. ಇದನ್ನು ಇರಿಸಿ ನಾವು ಗುಂಡಿ ಆಗದಿರ್ತಕ್ಕಂತಹ ಮಣ್ಣೇನಿದೆ ಆ ಮಣ್ಣಿಂದ ಇದನ್ನೆಲ್ಲ ಮುಚ್ಚಿ ಬರಬೇಕು. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ಈ ಉಪಾಯ ಮಾಡೋದ್ರಿಂದ ನಿಮ್ಮಿಂದ ದೂರನೇ ಆಗಿಬಿಟ್ಟಿರ್ತಾರೆ, ನಿಮ್ಮನ್ನು ಬಿಟ್ಟು ದೂರ ಜೀವನ ಮಾಡ್ತಾ ಇರ್ತಾರೆ. ಅಂಥ ವ್ಯಕ್ತಿಗಳು ಸಹ ಮರಳಿ ನಿಮ್ಮ ಹತ್ರ ಬರ್ತಕ್ಕಂತಹ ಅವಕಾಶಗಳಿದೆ. ನಾವು ಯಾವುದೇ ಒಂದು ತಂತ್ರವಿಧಾನವನ್ನು ಪ್ರಯತ್ನ ಮಾಡಬೇಕಾದ್ರೆ ನಾನು ಇದರಲ್ಲಿ ಸಾಧಿಸ್ತೇನೆ ಎಂಬ ಮನೋಭಾವನೆ ನಮ್ಮಲ್ಲಿರಬೇಕು. ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು. ಆಗಲೇ ನಾವು ಇವುಗಳಿಂದ ಫಲವನ್ನು ಪಡಿಬಹುದು. ಪ್ರಯತ್ನ ಮಾಡಿ ನೋಡೋಣ, ಈ ರೀತಿ ಆಲೋಚನೆ ಮಾಡಬಾರ್ದು. ನಾನು ಇದರಲ್ಲಿ ಸಾಧನೆ ಮಾಡ್ತೇನೆ, ನಾನು ಇದರಲ್ಲಿ ಫಲವನ್ನು ಪಡಿತೇನೆ ಎಂಬ ಮನೋಛಲ ಅಥವಾ ಮನೋಭಾವನೆ ಇಟ್ಕೊಂಡು ನಾವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮ್ಮಿಂದ ದೂರವಾಗಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ನಿಮ್ಮಿಂದ ದೂರ ಹೋಗಲು ಪ್ರಯತ್ನ ಮಾಡ್ತಿರ್ತಕ್ಕಂತಹ ವ್ಯಕ್ತಿಗಳಿರಬಹುದು, ಅವರು ನಿಮ್ಮ ಆಲೋಚನೆಗಳಿಗಾಗಿ, ನಿಮ್ಮ ಒಂದು ಬಯಕೆಗಳು, ನಿಮ್ಮ ಮೈಂಡ್ಸೆಟ್ ಹೇಗಿರ್ತದೆ ಅದೇ ರೀತಿ ಆಲೋಚನೆಗಳು ಅವರಲ್ಲಿರ್ತದೆ. ಯಾವ ಇಬ್ಬರು ವ್ಯಕ್ತಿಗಳ ನಡುವೆ ಒಂದೇ ಆಲೋಚನೆಗಳಿದ್ದಾಗ ಇವರು ತುಂಬ ಅನ್ಯೂನ್ಯವಾಗಿ ನಡೆದುಕೊಳ್ತಾರೆ. ಅದು ದಂಪತಿಗಳಿರಬಹುದು, ಸ್ನೇಹಿತರಿರಬಹುದು, ಪ್ರೇಮಿಗಳಿರಬಹುದು. ಬಹಳ ಸರಳವಾಗಿದೆ. ಯಾವುದೇ ಜಾತಿ ಧರ್ಮದ ಭೇದ ಇಲ್ಲ. ಸ್ತ್ರೀ ಪುರುಷ ಯಾರು ಬೇಕಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಇನ್ನೂ ಅನೇಕ ತಂತ್ರವಿಧಾನಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿರ್ತಕ್ಕಂಥವ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತಹ ಬೆಲ್ ಐಕನ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ಇದರಿಂದ ನಾನು ಮುಂದೆ ಯಾವುದಾದ್ರೂ ವಿಡಿಯೋ ಮಾಡಿದ್ರೆ ಅದು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾದರೆ ಸುಮ್ಮನೆ ಹೋಗಬೇಡಿ, ಒಂದು ಲೈಕ್ ಮಾಡಿ. ನಿಮಗೆ ಸಮಸ್ಯೆ ಇಲ್ಲ ಅಂತಂದರೆ ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರಿರ್ಬೋದು ಅಥವಾ ನಿಮ್ಮ ಬಂಧುಗಳ ಹತ್ರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಸಮಸ್ಯೆಯಲ್ಲಿರ್ತಕ್ಕಂತಹ ಯಾರಿಗೋ ಒಬ್ಬರಿಗೆ ಇದರ ಒಂದು ಉಪಯೋಗವಾಗಬಹುದು. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.